ಮಗ ಕುಡ್ದು ಬಿಟ್ರೆ ಅಷ್ಟು ಮಾತ್ರ ಜ್ಞಾನ ಇಲ್ಲೇನಲ್ಲ ಏನೋ ಒಂದು ಸರಿ ತಪ್ಪು ಮಾಡ್ಬೋದು, ಎರಡು ಸರಿ ತಪ್ಪು ಮಾಡ್ಬೋದ, ಪದೇ ಪದೇ ಎರಡ್ ಮೂರ್ ಸರಿ ಪಿನ್ನು ರಾಂಗ್ ಅಂತ ಹೇಳ್ತಿದ್ರು ಕೂಡ ಪದೇ ಪದೇ ಒತ್ತುತ್ತಾ ಇದೆಯಾ. ಪದೇ ಪದೇ ಒತ್ತಿದ್ರೆ ಅದೇನಾಗುತ್ತಾ ಗೊತ್ತಾ, ಲಾಕ್ ಆಗ್ಬಿಡುತ್ತೆ. ನೀನ್ ಆಮೇಲೆ ಕರೆಕ್ಟ್ ಪಿನ್ ನೆನಪು ಮಾಡ್ಕೊಂಡು ಹಾಕಿದ್ರು ಕೂಡ ಅದು ಪಿನ್ ತಗೊಳಲ್ಲ. ಓಕೆನಾ. UPI ಪಿನ್ ಏನಪ್ಪಾ ಅಂತಂದ್ರೆ ಒಂದು ಸರಿ ಎರಡ್ ಸರಿ ರಾಂಗ್ ಹಾಕಿದ್ರು ಕೂಡ ಮೂರನೇ ಸರಿ ಆಟೋಮೆಟಿಕ್ ಆಗಿ ಅದೇನಪ್ಪಾ ಅಂತಂದ್ರೆ ನೀನ್ ಕರೆಕ್ಟ್ ಹಾಕಿದ್ರು ಕೂಡ ಅದು ಲಾಕ್ ಆಗ್ಬಿಡುತ್ತೆ ಗೈಸ್. ಓಕೆನಾ. ಸೊ ನಿನ್ ಕೂಡ ಈ ಒಂದು ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದೆಯಾ, ಆದ್ರೆ ಎಲ್ಲೂ ಸಹ ಪೇಮೆಂಟ್ ಮಾಡಕ್ ಆಗ್ತಾ ಇಲ್ಲ ಗೈಸ್. ಓಕೆನಾ. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಫೋನ್ ಪೇ ನಲ್ಲಿ UPI ಪಿನ್ ಅನ್ನು ಯಾವ ತರ ಚೇಂಜ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅಂಡ್ ತುಂಬಾ ಜನ ಏನಪ್ಪಾ ಅಂತಂದ್ರೆ ಇವಾಗ ಫೋನ್ ಪೇ ಕೂಡ ಅಪ್ಡೇಟ್ ಆಗಿ ಹೋಗಿದೆ. ಓಕೆನಾ. ಯಾವ ಒಂದು ಆಪ್ಷನ್ ಎಲ್ಲೆಲ್ಲೋ ತಗೊಂಡೋಗಿ ಇಟ್ಬಿಟ್ಟಿದ್ದಾರೆ. ಇವಾಗ ಸ್ಕ್ರೀನ್ ಮೇಲೆ ಹೋಗ್ತೀನಿ ಅಂಡ್ ಎಲ್ಲಾನು ತಿಳಿಸ್ತೀನಿ. ಅಂಡ್ ಚಾನಲ್ ಏನಾದ್ರು ಒಂದೆಲ್ಲ ಸರಿ ಬಂದಿದ್ರೆ ಈಗಲೇ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಇರೋ ಒಂದು ಬೆಲ್ ಬಟನ್ ಬರುತ್ತೆ, ಒಂದ್ಸರಿ ಕ್ಲಿಕ್ ಮಾಡ್ಕೊಂಡು ಆಲ್ ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಸಾಕು. ಇನ್ನು ಮುಂದೆ ಯಾವ್ದೊಂದು ವಿಡಿಯೋ ನಾನು ಅಪ್ಲೋಡ್ ಮಾಡೋದು ಕೂಡ ನಿಮ್ಗೆ ಟಕ್ ಅಂತ ನೋಟಿಫಿಕೇಶನ್ ಇಂದ ಆ ವಿಡಿಯೋ ಬರುತ್ತೆ ಗೈಸ್. ಓಕೆನಾ. ಮೊಬೈಲ್ ಸ್ಕ್ರೀನ್ ಮೇಲೆ ಹೋಗೋಣ ಅಂಡ್ ಎಲ್ಲಾನು ತಿಳ್ಕೊಳ್ಳೋಣ ಗೈಸ್. ಲೆಟ್ ಗೆಟ್ ಸ್ಟಾರ್ಟೆಡ್. ಇಲ್ಲಿ ನಾನು ಸಿಂಪಲ್ ಆಗಿ ಫೋನ್ ಪೇ ಅಪ್ಲಿಕೇಶನ್ ಓಪನ್ ಮಾಡ್ತೀನಿ. ಇಲ್ಲಿ ಬ್ಯಾಲೆನ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲೇನಪ್ಪ ಅಂತ ನನಗೆ ಗೊತ್ತಿದೆ UPI ಪಿನ್ ಇವಾಗ ನಾನು ಹಾಕ್ತೀನಿ. ಸೊ ಹಾಕಿದ್ರು ಕೂಡ ಇಲ್ಲೇನಪ್ಪ ಅಂತ ನನಗೆ ರಾಂಗ್ ಅಂತಾನೆ ಹೇಳ್ತಿದೆ ಗೈಸ್. ಓಕೆನಾ. ಸೊ ಇವಾಗ ನೀವೇನು ಮಾಡಬೇಕು ಅಂತಂದ್ರೆ ಈ ಒಂದು ಜಾಗದಲ್ಲಿ ಎರಡು ಆಪ್ಷನ್ ಬರುತ್ತೆ. ರೀ ಎಂಟರ್ UPI ಪಿನ್ ಬರುತ್ತೆ, ಇನ್ನೊಂದು ಏನಪ್ಪ ಅಂದ್ರೆ ರೀಸೆಟ್ UPI ಪಿನ್ ಅಂತ ಬರುತ್ತೆ. ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ರೀಸೆಟ್ UPI ಪಿನ್ ಇದೆಯಲ್ವ, ಸಿಂಪಲ್ ಆಗಿ ರೀಸೆಟ್ UPI ಪಿನ್ ನೀವು ಕ್ಲಿಕ್ ಈ ತರ ಓಪನ್ ಆಗುತ್ತೆ. ಅಂಡ್ ಈ ತರ ಓಪನ್ ಆಗಿದೆ ಅಂತಂದ್ರೆ ಇಲ್ಲೇನಪ್ಪ ಅಂತ ನಿಮ್ಗೆ 6 ನಂಬರ್ ಕೇಳುತ್ತೆ. ಓಕೆನಾ. 6 ನಂಬರ್ ಯಾವ್ದಪ್ಪ ಅಂತಂದ್ರೆ ATM ಕಾರ್ಡ್ ಕೊಟ್ಟಿರ್ತಾರಲ್ವ ನಿಮ್ಗೆ, ಆ ಒಂದು ATM ಕಾರ್ಡ್ ಲಾಸ್ಟ್ ಅಲ್ಲಿ 6 ನಂಬರ್ ಇರುತ್ತೆ, 6 ಡಿಜಿಟ್ ನಂಬರ್ ಲಾಸ್ಟ್. ಸೊ ಒಂದು 6 ನಂಬರ್ ಅನ್ನು ನೋಡ್ಕೊಂಡು ಎಂಟರ್ ಅನ್ನೋದು ಮಾಡ್ಕೊಳ್ಳಿ. ಸೊ ಎಂಟರ್ ಮಾಡ್ಕೊಳ್ಳಿ ನಂತರ ಈ ಒಂದು ಜಾಗದಲ್ಲಿ ಏನಪ್ಪಾ ಅಂದ್ರೆ ಕೆಳಗಡೆ ನೋಡ್ತಾ ಇದ್ರೆ ಅಪ್ ಟು ವ್ಯಾಲಿಡ್. ಓಕೆನಾ. ಅಪ್ ಟು ವ್ಯಾಲಿಡ್ ಅಂತಂದ್ರೆ ಅಲ್ಲಿ ನೀವು ಅದರಲ್ಲೇ ATM ನಲ್ಲಿ ಇರುತ್ತೆ ಅಪ್ ಟು ವ್ಯಾಲಿಡ್. ಓಕೆನಾ. ಸೇಮ್ ಅಲ್ಲಿ ಏನಿದೆ ಸೇಮ್ ಆಸ್ ಇಟ್ ಆಗಿ ನೀವು ಅದೇ ತರನೇ ಹಾಕೋಬೇಕಾಗುತ್ತೆ. ಹಾಕೊಳ್ಳಿದ ನಂತರ ಇಲ್ಲೇನಪ್ಪಾ ಅಂತಂದ್ರೆ ಪ್ರೊಸೀಡ್ ಅಂತ ಇರುತ್ತಲ್ಲ, ಸಿಂಪಲ್ ಆಗಿ ಪ್ರೊಸೀಡ್ ಮೇಲೆ ಒಂದ್ಸಾರಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಆಗಿದ ನಂತರ ನಿಮ್ಮೊಂದು ನಂಬರ್ಗೆ ಒಂದು OTP ಬರುತ್ತೆ. ಆ ಒಂದು OTP ಕೂಡ ಅದೇ ತೊಗೊಳುತ್ತೆ, ಏನು ಮಾಡಂಗಿಲ್ಲ ಗೈಸ್. ಓಕೆನಾ. ಇಲ್ಲೇನಪ್ಪ ಅಂದ್ರೆ ಎಲ್ಲ ಕತ್ಲು ಕಾಣಿಸ್ತಿದೆ ನಿಮ್ಗೆ, ಬಟ್ ಏನಪ್ಪ ಅಂದ್ರೆ ಇದು ತುಂಬ ಅಂದ್ರೆ ತುಂಬ ಸೇಫ್ ಇದು. ಓಕೆನಾ. ಸೊ ಹಂಗಾಗಿ ನಿಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮಾಡುವಾಗ ಇದು ಏನು ಕಾಣಿಸಲ್ಲ, ನೋಡ್ತಿದ್ರೆ OTP ಮಾತ್ರ ನಿಮಗೆ ಶೋ ಆಗ್ತಿದೆ ಅಷ್ಟೇ. ಓಕೆನಾ. ಸೊ ನಿಮ್ಮೊಂದು ಫೋನಲ್ಲಿ ಮಾಡುವಾಗ ಎಲ್ಲನೂ ಕಾಣಿಸುತ್ತೆ. ಓಕೆ. ಸೊ ಫಸ್ಟಲ್ಲಿ ಏನಪ್ಪ ಅಂದ್ರೆ ನಿಮ್ಗೊಂದು ಹೊಸ ಪಿನ್ ಜನರೇಟ್ ಮಾಡ್ಕೊಳ್ಳಿ ಅಂತ ಹೇಳುತ್ತೆ. ಹಳೆ ಪಿನ್ ಅವಶ್ಯಕತೆ ಇಲ್ಲ. ಓಕೆ. ನೋಡ್ತಾ ಇಲ್ಲೇನಪ್ಪ ಅಂದ್ರೆ ಕೆಳಗಡೆ ನ್ಯೂ ಪಿನ್ ಜನರೇಟ್ ಅಂತ ಕೇಳ್ತಿದೆ ಗೈಸ್. ಓಕೆನಾ. ಈ ಒಂದು ಜಾಗದಲ್ಲಿ ನಾವು ಒಂದು ಹೊಸ ಪಿನ್ ಅನ್ನೋದು ಇವಾಗ ನಾನು ಸೆಲೆಕ್ಟ್ ಅನ್ನೋದು ಮಾಡ್ಕೊತಾ ಇದ್ದೀನಿ. ನೋಡ್ತಾ ನನಗೆ ಗೊತ್ತಿರುವಂಥ ನಂಬರೇ ಹಾಕ್ತಾ ಇದ್ದೀನಿ. ಸೊ ಹಾಕೊಳ್ಳಿದ ನಂತರ ಕೆಳಗಡೆ ನೋಡ್ತೀನಿ ನೆಕ್ಸ್ಟ್ ಅಂತ ಬರುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಮೇಲೆ ನೀವು ಜಸ್ಟ್ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ. ಓಕೆನಾ. ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಮತ್ತೆ ಇನ್ನೊಂದು ಸರಿ ಕನ್ಫರ್ಮ್ಗೆ ಅದೇ ಪಿನ್ನು ಮತ್ತೆ ಇನ್ನೊಂದು ಸರಿ ಹಾಕ್ರಿ ಅಂತ ಹೇಳುತ್ತೆ. ಇವಾಗ ಯಾವ ಪಿನ್ನು ಸೆಟ್ ಮಾಡಿದ್ರು ಅದೇ ಪಿನ್ ಇನ್ನೊಂದು ಸರಿ ಹಾಕಿ ಗೈಸ್. ಓಕೆನಾ. ಹಾಕೊಳ್ಳಿ ನಂತರ ಕಂಪ್ಲೀಟಾಗಿ ಮತ್ತೊಂದು ಸರಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆನಾ. ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ನೋಡ್ತಾ ಇದ್ರೆ UPI ಪಿನ್ ಸಕ್ಸಸ್ಫುಲಿ ಸೆಟ್. ಓಕೆನಾ. ನಿಮ್ಮೊಂದು UPI ಪಿನ್ ಏನಪ್ಪ ಅಂದರೆ ಕಂಪ್ಲೀಟಾಗಿ ಇವಾಗ ಚೇಂಜ್ ಅನ್ನೋದು ಆಗೋಗಿದೆ ಗೈಸ್. ಓಕೆನಾ. ಬೇಕಾದರೆ ಇವಾಗ ಹೋಗ್ಬಿಟ್ಟು ನೀವು ಬ್ಯಾಲೆನ್ಸನ್ನು ಚೆಕ್ ಮಾಡ್ಕೋಬೋದು, ನಿಮ್ಗೆ ಗೊತ್ತಾಗ್ಬಿಡುತ್ತೆ. ನೋಡ್ತಾ ನಾನು ಬ್ಯಾಲೆನ್ಸ್ ಕೂಡ ಚೆಕ್ ಮಾಡಿ ತೋರಿಸಿಬಿಡ್ತೀನಿ ನಿಮಗೆ ಕಂಪ್ಲೀಟಾಗಿ. ಏನಪ್ಪ ಅಂದರೆ ನಮ್ಮೊಂದು ಫೋನ್ ಪೇ UPI ಪಿನ್ನು ಇವಾಗ ಕಂಪ್ಲೀಟಾಗಿ ಸೆಟ್ ಅನ್ನೋದು ಆಗೋಗಿದೆ ಗೈಸ್. ಓಕೆನಾ. ಜಸ್ಟ್ ಏನಪ್ಪ ಅಂದ್ರೆ ಒಂದೇ ಒಂದು ನಿಮಿಷ ಕೆಲಸ ಇದು. ಈಸಿಯಾಗಿ ಅಂದ್ರೆ ಈಸಿಯಾಗಿ ನಿಮ್ಮೊಂದು ಫೋನ್ ಪೇ UPI ಪಿನ್ನು ಚೇಂಜ್ ಅನ್ನೋದು ಮಾಡ್ಕೋಬೋದು ಗೈಸ್. ಓಕೆನಾ. ಐ ಹೋಪ್ ಎಲ್ಲ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಅಂಡ್ ವಿಡಿಯೋ ಇಷ್ಟ ಆದರೆ ಖಂಡಿತವಾಗ್ಲೂ ಒಂದೇ ಒಂದು ಸಲ ಲೈಕ್ ಮಾಡ್ಬೋದು, ಇಲ್ಲಾಂದ್ರೆ ಕೂಡ ಡಿಸ್ಲೈಕ್ ಮಾಡ್ಬೋದು. ನಿಮ್ಮ ಅನಿಸಿಕೆ ನನಗೆ ಕಮೆಂಟ್ ಮಾಡಿ ತಿಳಿಸ್ಬೋದು. ಅಂಡ್ ಇವತ್ತು ಬಿಡೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.